ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಜನಕ್ಕೆ ಡೌಟ್ ಇದೆ, ಇನ್ನು ಪೆಂಡಿಂಗ್ ಹಣ ಯಾವಾಗ ಬಿಡ್ತಾರೆ ಮತ್ತು ಯಾರ್ಯಾರಿಗೆ ಪೆಂಡಿಂಗ್ ಹಣ ಸಿಗ್ಬೋದು ಫಸ್ಟು, ಮತ್ತು 6ನೇ ಕಂತಿನ ಹಣ ಬಿಡುಗಡೆ ಆಗಿದೆ, 7ನೇ ಕಂತಿನ ಹಣ ಯಾವಾಗ. ಸೊ ಈ ಎಲ್ಲ ಪ್ರಶ್ನೆ ಈ ವಿಡಿಯೋದಲ್ಲಿ ಉತ್ತರನ ತಿಳಿಸ್ತೀನಿ. ಅಂದರೆ ಇಂಥ ಮಹಿಳೆಯರ ಖಾತೆಗೆ ಪೆಂಡಿಂಗ್ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಮತ್ತು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಮತ್ತು 6ನೇ ಕಂತಿನ ಜೊತೆಗೇ 7ನೇ ಕಂತು ಯಾವಾಗ ಜಮಾ ಆಗುತ್ತೆ ಅನ್ನೋದಕ್ಕೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಡೀಟೈಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಮಹಿಳೆಯರಿಗೆ ಶೇರ್ ಮಾಡಿ, ಫಲಾನುಭವಿ ಮಹಿಳೆಯರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೇಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಕೋಟ್ಯಾಂತರ ಮಹಿಳೆಯರು ಅಪ್ಲೈನ ಮಾಡಿದ್ರು. ಅದರಲ್ಲಿ ಎಷ್ಟೋ ಜನಕ್ಕೆ ಅಂದರೆ 90% ಮಹಿಳೆಯರಿಗೆ ಹಣ ಅಂದರೆ 5ನೇ ಕಂತಿನ ಅಂದರೆ ಟೋಟಲ್ 10,000 ರೂಪಾಯಿ ಹಣ ಜಮಾ ಆಗಿದೆ. ಇದು ಒಂದು ಕೇಸ್ ಆದರೆ ಇದುವರೆಗೂ ಯಾರಿಗೆ ಹಣ ಬಂದಿಲ್ವೋ ಅವ್ರಿಗೂ ಕೂಡ 10,000 ರೂಪಾಯಿ ಒಟ್ಟಿಗೆ ಜಮಾ ಆಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಒಂದು ವರದಿ ಸಿಕ್ಕಿದೆ ನಮಗೆ. ಸೊ ಇದಕ್ಕೋಸ್ಕರ ಮಹಿಳೆಯರೆಲ್ಲ ಸಂತಸಗೊಂಡಿದ್ದಾರೆ ಈ ನ್ಯೂಸ್ನ ಕೇಳ್ಬಿಟ್ಟು. ಮತ್ತು 6ನೇ ಕಂತಿನ ಹಣ ನಿರೀಕ್ಷೆಯಲ್ಲಿರೋರ್ಗೂ ಕೂಡ ಒಂದು ಸರ್ಕಾರದಿಂದ ಗುಡ್ ನ್ಯೂಸ್ನು ಸಿಕ್ಕಿದೆ. ಸೊ ಡಿಸೆಂಬರ್ ತಿಂಗಳಲ್ಲೇ ಹೇಳಿತ್ತು ಸರ್ಕಾರ, ಬ್ಯಾಂಕ್ ಖಾತೆಗೆ KYC ಮಾಡಿಸ್ಕೋಬೇಕು ಮತ್ತು ಹಾಗೂ NPCI ಮಾಡಿಸ್ಕೊಳ್ಳೋದು ಕಡ್ಡಾಯ ಅಂದ್ಬಿಟ್ಟು. ಸೊ ಇಲ್ಲಿವರೆಗೂ ಯಾರು ಈ ಕೆಲಸನ ಕಟ್ಟುನಿಟ್ಟಾಗಿ ಮಾಡಿಸ್ಕೊಂಡಿದ್ದಾರೆ, NPCI ಆಗಲಿ ಅಥವಾ KYC ಆಗಲಿ, ಸೊ ಅಂಥವ್ರಿಗೆ ಹಣ ಜಮಾ ಆಗೋದ್ರಲ್ಲಿ ಅಂದರೆ 10,000 ಜಮಾ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಮತ್ತು ಎಷ್ಟೊಂದು ಜನಕ್ಕೆ NPCI ಮತ್ತು ಇದನ್ನ ಮಾಡಿಸ್ಕೊಂಡ್ಮೇಲೆ ಹಣ ಬಂದಿದೆ. ಒಂದೇ ತಿಂಗಳಲ್ಲಿ 3 ಕಂತಿನ ಹಣ ಬಂದಿರೋದು. ಇನ್ನೊಂದಂದರೆ ಜನವರಿ ತಿಂಗಳಲ್ಲೇ ಏನಾಯಿತು ಅಂದರೆ 23, 24, 25ನೇ ತಾರೀಕಲ್ಲಿ ಎಷ್ಟೋ ಮಹಿಳೆಯರಿಗೆ 3 ಕಂತಿನ ಹಣ, 2 ಕಂತಿನ ಹಣ ಒಟ್ಟೊಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಬಂದಿದೆ. ಸೊ ಅದಕ್ಕೆ ಅದು ಏನಕ್ಕೆ ಬರೋಕ್ಕೇನು ಕಾರಣ ಅಂದರೆ ಅವರು ಯಾವಾಗ NPCIನ ಹೊಸದಾಗಿ ತಂದಿದ್ದು ರೂಲ್ಸ್ನ ಮಾಡಿಸ್ಕೊಂಡೋದ್ರಲ್ಲ, ಅವಾಗ NPCI ಮಾಡಿಸ್ಕೊಂಡವ್ರಿಗೆ ಈ ಥರ ಆಯಿತು. ಸೊ ಅದಕ್ಕೆ ಯಾರ್ಯಾರೆಲ್ಲ ಇನ್ನು NPCI ಮತ್ತು KYC ಮಾಡಿಸ್ಕೊಳ್ಳಲ್ಲ, ನಿಮಗೂ ಪೆಂಡಿಂಗ್ ಹಣ ಬೇಕಂದ್ರೆ ನೀವು ಈ ಕೆಲಸಗಳನ್ನ ಮಾಡಲೇಬೇಕು. ಏನು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಸರ್ಕಾರ DBT ಮಾಡುತ್ತಲ್ಲ, ಇದು ಒಂದು ಆಟೋಮೆಟಿಕ್ ಪ್ರೊಸೆಸ್ ಆಗಿರುತ್ತೆ. ಅಂದರೆ ಸಂಪೂರ್ಣ ಆಟೋಮೆಟಿಕ್ ಆಗಿರುತ್ತೆ. ಅದಕ್ಕೆ ಕೆಲವೊಮ್ಮೆ ಒಂದ್ಸಲ ಸರ್ವರ್ ಸಮಸ್ಯೆಯಿಂದನೂ ಕೂಡ, ತಾಂತ್ರಿಕ ದೋಷಗಳಿಂದನೂ ಕೂಡ ಮಹಿಳೆಯರ ಖಾತೆಗೆ ಹಣ ಬರೋದು ಸ್ವಲ್ಪ ತಡ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಕೆಲಸನೂ ಮಾಡಿದ್ದಾರೆ. ಅಂದರೆ KYC, NPCI, ಆಧಾರ್ ಸೀಡಿಂಗ್ ಎಲ್ಲ ಕೆಲಸನೂ ಮಾಡಿಸ್ಕೊಂಡ್ರು ಕೂಡ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕಂತಿನ ಹಣ ಪಡ್ಕೊಳಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಯಾರ್ಯಾರೆಲ್ಲ ಇನ್ನು ಪೆಂಡಿಂಗ್ ಹಣಕ್ಕೋಸ್ಕರ ಕಾಯ್ತಿದ್ರು, ಸೊ ಅಂಥವ್ರಿಗೆಲ್ಲ ಒಂದು ಗುಡ್ ನ್ಯೂಸು. ಏನಾದ್ರು ನಿಮಗೆ 5 ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ ಒಟ್ಟಿಗೆ 10,000 ಜಮಾ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ಇನ್ನು ಯಾರ್ಯಾರೆಲ್ಲ NPCI ಮತ್ತು KYC ಮಾಡಿಸ್ಕೊಳ್ಳಿ. 6ನೇ ಕಂತಿನ ಹಣ ಮಾತ್ರ ಅಲ್ಲ, 7ನೇ ಕಂತಿನ ಹಣ ಜಮಾ ಆಗಲಿದೆ. ಸೊ ಫೆಬ್ರವರಿ ಮೊದಲನೇ ವಾರದಲ್ಲಿ 6ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿತು ಸರ್ಕಾರ ಬ್ಯಾಂಕಿಗೆ, ಎಲ್ಲ ಮಹಿಳೆಯರ ಖಾತೆಗೂ. ಆದರೆ ರಾಜ್ಯದ ಕೆಲವು ಜಿಲ್ಲೆಗಳು, ಕೆಲವು ಪ್ರದೇಶದ ಮಹಿಳೆಯರಿಗೆ ಮಾತ್ರ 6ನೇ ಕಂತಿನ ಹಣ ಜಮಾ ಆಗಿದೆ. ಹಾಗೂ ಈ ಪ್ರಕ್ರಿಯೆ ಮುಂದುವರೆದಿದ್ದು ಫೆಬ್ರವರಿ ತಿಂಗಳ ಕೊನೆಯ ದಿನ ಅಂದರೆ 20ನೇ ತಾರೀಕು ಒಳಗೇನೆ ಎಲ್ಲ ಕರ್ನಾಟಕದ ಮಹಿಳೆಯರಿಗೂ 6ನೇ ಕಂತಿನ ಹಣ ಜಮಾ ಮಾಡಲು ಸರ್ಕಾರ ತೀರ್ಮಾನ ಮಾಡಿಕೊಂಡಿದೆ. ನಿಮ್ಮದು ಕೂಡ 6ನೇ ಕಂತಿನ ಹಣ ಅಥವಾ ಪೆಂಡಿಂಗ್ ಹಣ ಜಮಾ ಆಗಬೇಕಂದ್ರೆ ನೀವು ನಿಮ್ಮ ಖಾತೆಗೆ ಎಲ್ಲಿ ಹಣ ಜಮಾ ಆಗುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಮೊದಲು ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಚೆಕ್ ಮಾಡಿಸ್ಕೊಳ್ಳಿ. ಲಿಂಕ್ ಆಗಿಲ್ಲ ಅಂದರೆ ಒಂದು ವೇಳೆ ಲಿಂಕ್ ಮಾಡಿಸ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ ನೋಡ್ಕೊಳ್ಳಿ. ಒಂದು ವೇಳೆ ಆ್ಯಕ್ಟಿವ್ ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ನ ಆ್ಯಕ್ಟಿವ್ ಮಾಡಿಸ್ಕೊಳ್ಳಿ. ಅದು ಆಗಿಲ್ಲ ಅಂದರೆ ಪೋಸ್ಟ್ ಆಫೀಸಲ್ಲಿ ಒಂದು ಬ್ಯಾಂಕ್ ಅಕೌಂಟ್ನ ತೆಗೀರಿ. ಮತ್ತು NPCI ಮ್ಯಾಪಿಂಗ್ ಕೂಡ ಆಗಿರಲೇಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ. ನಾನು ಹೇಳಿದ್ದೆ NPCI ಮಾಡ್ಸೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಮಾಡಿಸ್ಬೇಕಂತ ಒಂದು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ದಯವಿಟ್ಟು ಆ ವಿಡಿಯೋ ನೋಡಿ. ಸೊ ಈ ಕೆಲಸ ಆಡಿದ್ರೆ ಅಷ್ಟೇ ನಿಮಗೆ 6ನೇ ಕಂತಿನ ಅಥವಾ ಯಾವುದೇ ಕಂತಿನ ಹಣ ಕೂಡ, ಪೆಂಡಿಂಗ್ ಹಣನೇ ಆಗಲಿ, ತಿಂಗಳು ಪ್ರತಿ ತಿಂಗಳು ಏನು ಹಣ ಬಂದುಬೀಳುತ್ತಲ್ಲ ಆ ಹಣ ಬರಬೇಕು ಅಂದರೆ ನೀವು ಇಷ್ಟು ಕೆಲಸನ ಮಾಡಬೇಕು ಮಿಸ್ ಮಾಡ್ದೇನೆ. ಸೊ ಈ ಪುಟ್ಟ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿಲ್ಲ ಅಂದರೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಏನೇ ಪ್ರಾಬ್ಲಮ್ ಇತ್ತು ಅಂದರೂ ಕಮೆಂಟ್ನ ಹಾಕಿ, ನಾವು ನಿಮ್ಮ ಪ್ರಶ್ನೆಗೆ ಉತ್ತರನ ಕೊಡ್ತೀವಿ. ಧನ್ಯವಾದಗಳು.